ನಿಮ್ಮ ಪರಿಚಯ ಮಾಡ್ಕೊಡ್ರಿ. ನಮ್ಮ ಹೆಸರು ಶ್ಯಾಮ್ ಸುಂದರ್ ಬಿಳಿಗಿ ಅಂತಂದೇಳಿ. ಹಾಂ ಸರ್. ನಾವು ಆಲ್ಮಟ್ಟಿ ಹತ್ರ ಬಳಬಟ್ಟಿದೆ ಅಂತ ಪಾರ್ ಮಾಡಿದ್ವಿ. ಹಾಂ ರೀ. ಇಲ್ಲಿ ಲಕ್ಕಿ ಗೋಟ್ ಫಾರ್ಮ್ ಅವ್ರಿಗೆ ಭೇಟಿ ಆಗಿದ್ವಿ. ಹಾಂ, ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗಕ್ಕೆ ಹೋಗಿ ಭೇಟಿ ಆಗಿದ್ವಿ. ಹಾಂ ಸರ್. ಅವರ ಎಲ್ಲ ರೇಟ್ ಅದು ಎಲ್ಲ ಬಗೆಹರಿಸ್ಕೊಂಡು ಹಾಂ ರೀ ಇಲ್ಲಿ ಸೊಲ್ಲಾಪುರ ಇದಕ್ಕೆ ಫಾರ್ಮ್ ಐತೆ ಅವ್ರದ್ದು ಒಂದು. ಹಾಂ ರೀ. ಅದಕ್ಕೆ ಇಲ್ಲೆಲ್ಲ ಮರಿ ಎಲ್ಲ ಚಾಯ್ಸ್ ಮಾಡ್ಕೊಂಡು ಹಾಂ ಯಾಕಂತ ಬಂದಿವಿ. ಸರ ನೀವು ಎಷ್ಟು ದಿವಸದಿಂದ ಬುಕ್ ಮಾಡಿದ್ರಿ? ನಾವೊಂದು 2-3 ದಿವಸದಿಂದ ಮಾಡಿದ್ವಿ. 3 ದಿವಸದಿಂದ ಮಾಡಿದ್ರಿ. ಇವತ್ತು ಮಾಲ್ ರೆಡಿ ಆಗೈತಿ. ಅದಕ್ಕೆ ನಿಮ್ಗೆ ಇಲ್ಲಿ ಸೊಲ್ಲಾಪುರ ಫಾರ್ಮ್ ಕರ್ಸ್ಕೊಂಡ. ಮರಿ ಹೆಂಗದವ್ರಿ ಸರ್? ಮರಿ ಚಲೋ ಅದಾವ್ರಿ. ಚಲೋ ಆಗದವ್ರು. ಇವಾಗ ತೊಗೊಂಡು ನೀವು ಆರ್ಸ್ಕೊಂಡು ಹೊಂಟಿರಿ? ಹಾಂ ಸರ್. ಒಂದು ಸೈಡ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತದೆ. 20 ಬುಕ್ ಮಾಡಿದ್ವಿ. 20 ಬುಕ್ ಮಾಡಿ 30 ಬುಕ್ ಮಾಡಬೇಕು. ಎರಡು ಸೈಡ್ ಟ್ರಾನ್ಸ್ಪೋರ್ಟೇಷನ್ ಅದ್ರ ಜೊತೆಗೆ ಏನೇನು ಫ್ರೀ ಅದ ಎಲ್ಲ ನಾ ಕೊಡ್ತೀನಿ. ಸುಮ್ಮನೆ ಹೇಳಿದ್ದು ಅದು ಕೊಟ್ಟಿಲ್ಲ ಈ ತರ ನಮ್ಮಲ್ಲಿ ಇಲ್ಲ. 30 ತಗೋಬೇಕು. 29 ತಗೋತಾರ ನಾ ಕೊಡ್ಲಕ್ ಬರಲ್ಲ. ಈಗ ಅವರು 21 ಒಂದ್ ಸೈಡ್ ಕೊಡತ್ತೀರಿ. ಒಂದ್ ಸೈಡ್ ಟ್ರಾನ್ಸ್ಪೋರ್ಟೇಷನ್. ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ ಕೆಲವೊಂದು ಇದು ಇಲ್ಲಿಂದ ನಿಮ್ ಫಾರ್ಮ್ ಇಂದ ಬರೀ 100 ಕಿಲೋಮೀಟರ್ ಐತಿ, ನೀವು ಕೊಡ್ತೇನೆ ಅಂತೀರಿ. ಕೆಲವೊಬ್ರು ಇದೇ ವಿಡಿಯೋ ನೋಡಿ ನಮ್ ದೂರ ಐತಿ ಬೆಂಗಳೂರು ಇದ್ದವ್ರು ಒಂದ್ ಸೈಡ್ ಕೊಡಂತಾರ, ಅದು ಕೊಡಕ್ ಆಗಲ್ಲ. ಮಿನಿಮಮ್ 25 ಮಾತಾಡಿದ್ದು ಅದೇ ಹೇಳ್ತೀನಿ. ಹಾ ಸರ್. ಅದೇ ಅದ್ ಸಲುವಾಗಿ ಯಾರಿಗೆ ಬೇಕಂದ್ರೆ ನಾವು ಬುಕ್ ಮಾಡ್ರಿ. ಹಾ ಸರ್. ನಮ್ಮಲ್ಲಿ ದಿನ ಅದು ಪಾರ್ಟಿ ಬರ್ತದ. ವೀಕ್ಲಿ ಮಿನಿಮಮ್ 4-5 ಪಾರ್ಟಿ ಬರ್ತದ. ಅದ್ ಸಲುವಾಗಿ ಮೊದ್ಲೇ ಮಿನಿಮಮ್ 4-5 ದಿನ ಮೊದಲೇ ಬುಕ್ ಮಾಡ್ಬೇಕು. ನಾ ಇದು ಎಲ್ಲ ಸೆಪರೇಟ್ ಟೈಮ್ ಕೊಡ್ತೀನಿ. ಆ ಟೈಮ್ಗೆ ಬರ್ಬೇಕಂದ್ರೆ, ಯಾಕಂದ್ರೆ ನಮ್ಮಲ್ಲಿ 1-2 ಗಾಡಿ ಇದೆ, ಎಲ್ಲಿ ಕಳ್ಸ್ಬೇಕು. ಅದ್ ಸಲುವಾಗಿ ಅಂದ್ರೆ ನಿಮ್ ಕಡೆ ಅಡ್ವಾನ್ಸ್ ಬುಕಿಂಗ್ ಬಾಳ ಇರ್ತವೆ. ಅವ್ರು ನೋಡ್ಕೊಂಡು ಡೇಟ್ ಕೊಡ್ಬೇಕು. ಮತ್ತೆ ಅದು ಬೀಟಲ್ಲೂ ಬರ್ತದ, ರಾಜಸ್ಥಾನ ಎಲ್ಲ ಮಾಲು ಬರ್ತದ. ಡೈರೆಕ್ಟ್ ಅವ್ರು ನೋಡ್ಕೋಬೇಕು, ಇದು ನೋಡ್ಕೋಬೇಕು, ಮತ್ತೆ ಬೇರೆ ಪಾರ್ಟಿ ನೋಡ್ಕೋಬೇಕು, ಮತ್ತೆ ಬೇರೆ ಹಾಲ್ ಬಿಸ್ನೆಸ್ ಇದೆ ಅವರು ನೋಡ್ಕೋಬೇಕು. ಬಹಳ ಕಷ್ಟ ಆಗ್ತದ. ಸಲುವಾಗಿ 4-5 ದಿನ ಮೊದಲೇ ಬುಕ್ ಮಾಡಿ ನಾನು ನಿಮ್ಗೆ ಉಚಿತ ಟ್ರಾನ್ಸ್ಪೋರ್ಟೇಷನ್ ಬಟ್ ಮಾಲು ಚಲೋ ಕೊಡ್ತೀನಿ. ಮಿನಿಮಮ್ 30 ನೀವು ಟ್ರಾನ್ಸ್ಪೋರ್ಟ್ ಫ್ರೀ ಕೊಡ್ತೀವಿ ಸರ್. ಓಕೆ ಸರ್. ರೈತ ಬಾಂಧವರೇ ನಮಸ್ಕಾರ ಎಲ್ಲರಿಗೂ. ಸುಮಾರು ಜನ ಎಲ್ಲ ಕೇಳ್ತಾ ಇದ್ರು ನನಗೆ, ಸರ್ ನಮಗೆ ಉಸ್ಮಾನಿಬಾದ್ ತಳಿಯಲ್ಲಿ ಯಾವ ಥರ ಲಾಭದಾಯಕ ಇದೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ಸುಮಾರು ವಿಡಿಯೋಗಳು ಮಾಡಿದ್ದೀನಿ ನೋಡಿ. ನಿಮಗೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿರಲಿ ಲಕ್ಕಿ ಗೋಟ್ ಫಾರ್ಮಿಂದ ಉಸ್ಮಾನಿಬಾದ್ ಮೇಕೆಗಳನ್ನ ಕಳಿಸ್ಕೊಡ್ತಾರೆ. 3rd ಪ್ರೆಗ್ನೆನ್ಸಿ ತೊಗೊಂಡ್ರೆ 80ರಿಂದ 90% ಏನಂತಂದರೆ 3 ಮರಿ ಕೊಡೋ ಚಾನ್ಸಸ್ ಇರುತ್ತೆ ನೋಡಿ. ಎಲ್ಲನೂ ಹೈಜೆನಿಕ್ ಕ್ವಾಲಿಟಿ ಇರುವಂಥ ಮರಿಗಳಿದಾವೆ. ಉಸ್ಮಾನಿಬಾದ್ ಮೇಕೆ ಸಾಕಾಣಿಕೆ ಅಂದರೆ ನಮ್ಮ ಲೋಕಲ್ ತಳಿ ಸಾಕಾಣಿಕೆ ಮಾಡಿದಂಗೆ ನೋಡಿ. ಒಂದು ವಿಚಾರಕ್ಕೆ ಬರೋಣ. ಏನಕ್ಕೆ ಅಂದರೆ ನೀವು ಒಂದು 30 ಪ್ರೆಗ್ನೆನ್ಸಿ ಅಂದರೆ 3rd ಪ್ರೆಗ್ನೆನ್ಸಿ ತೊಗೊಂಡ್ರಿ ಅಂತ ಅಂದ್ಕೊಳ್ರಿ. ಅದರಲ್ಲಿ 3rd ಪ್ರೆಗ್ನೆನ್ಸಿ 30ರಲ್ಲಿ 10 ಮೇಕೆಗಳೇ 3 ಕೊಟ್ಟಿದೆ ಅಂತ ಅಂದ್ಕೊಳ್ಳಿ. ಆಮೇಲೆ ಉಳುಕಿದ 20 ಮೇಕೆಗಳು 2 ಕೊಟ್ಟಿದೆ ಅಂತ ಅಂದ್ಕೊಳ್ರಿ. 2 ಹತ್ತಲೆ 20, 3 ಹತ್ತಲೆ 30, ಅಂದರೆ ಟೋಟಲ್ ಆಗಿ 50 ಮರಿಗಳು ಬಂದವು. ಅಂದರೆ 30 ಮೇಕೆಲಿಂದ 50 ಮರಿಗಳು ಬಂದವು. ನಿಮಗೆ ಪ್ರೆಗ್ನೆನ್ಸಿ ತೊಗೊಂಡೋದ್ರೆ ಒಂದು 3ರಿಂದ 4 ತಿಂಗಳಲ್ಲಿ ನಿಮ್ಗೆ ಏನಂತಂದರೆ ಡೆಲಿವರಿ ಆದರೆ 50 ಮೇಕೆಗಳು ಬಂದವು ಅಂತ ಅಂದ್ಕೊಳ್ರಿ. ಅದನ್ನು 3-3.5 ತಿಂಗಳು ಸಾಕಾಣಿಕೆ ಮಾಡಿ, ಜಾಸ್ತಿ ಇಲ್ಲ, 3ರಿಂದ 3.5 ತಿಂಗಳು ಸಾಕಾಣಿಕೆ ಮಾಡಿದರೆ ಆ ಮರಿಗಳಲ್ಲಿ ಮತ್ತೆ 10 ಮರಿಗಳು ಹೋದ್ವು ಅಂತ ಅಂದ್ಕೊಳ್ರಿ, ಸತ್ತೋದ್ವು ಅಂತ ಅಂದ್ಕೊಳ್ರಿ. ಉಳಿದಿದೆ 40 ಮರಿಗಳನ್ನ ನೀವು ಜಾಸ್ತಿ ಬೇಡ, ಬರೀ 3 ಅಥವಾ 4 ತಿಂಗಳು ಸಾಕಾಣಿಕೆ ಮಾಡಿದ್ರೆ 4,000 ರೂಪಾಯಿಗೆ ಒಂದು ಆರಾಮಾಗಿ ಹೋಗುತ್ತೆ. ಅದನ್ನು ಏನಕ್ಕೆ ಅಷ್ಟು ಹೋಗುತ್ತೆ ಅಂತಂದರೆ ಚಿಕ್ಕ ಮರಿಗಳಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ನೀವು ಜಾಸ್ತಿ ದೊಡ್ಡದು ಸೇಲ್ ಮಾಡೋಕ್ಕೆ ಹೋದರೆ ಅಲ್ಲಿ ಏನು ಮಾಡ್ತಾರೆ, ಮಾಂಸ ನೋಡ್ತಾರೆ, ಅದಕ್ಕೆ ಮಾಂಸ ತೂಕಕ್ಕೆ ಬರ್ತಾ ಇಲ್ಲ, ಅಷ್ಟಿದೆ ಇಷ್ಟಿದೆ ಅಂತಾರೆ. ಬಟ್ ಚಿಕ್ಕ ಮರಿಗಳಿಗೆ ಅಂದರೆ 3ರಿಂದ 4 ತಿಂಗಳ ಮರಿಗಳಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಏನಕ್ಕೆ ಅಂದರೆ ಅವ್ರು ಸಾಕಾಣಿಕೆ ತೊಗೊಂಡು ಹೋಗ್ತಾರೆ, ಅಲ್ಲಿ ತೂಕ ನೋಡಲ್ಲ ರೈತರು. ಸೊ ಹಂಗಾಗಿ ಏನಂತಂದರೆ ನೀವು 3ರಿಂದ 4 ತಿಂಗಳ ಸಾಕಾಣಿಕೆ ಮಾಡಿ ಮಾರಾಟಕ್ಕೆ ಹೋದರೆ 4,000 ರೂಪಾಯಿ ಹಂಗೆ ಹಿಡಿದ್ರೆ 10 ಮೇಕೆಗಳಿಗೆ 40,000 ರೂಪಾಯಿ ಆಯಿತು. 40,000 ರೂಪಾಯಿ 10 ಅಂದರೆ ನೀವು 40 ಇದ್ದರೆ 4 4 4 8 4 4 4 16 ಅಂದರೆ 1,60,000 ರೂಪಾಯಿ, ಅಪ್ರಾಕ್ಸಿಮೇಟ್ಲಿ 1.5 ಲಕ್ಷ ಆಯಿತು ನಿಮಗೆ 4 ತಿಂಗಳಲ್ಲೇ ಎಲ್ಲನೂ ಬಿಟ್ಟರೆ ನಿಮಗೆ. ಅದರಲ್ಲಿ 1,60,000ದಲ್ಲಿ 60,000 ರೂಪಾಯಿ ಬರೀ ಎಕ್ಸ್ಪೆನ್ಸಸ್ಗೆ ಹೋಗಲಿ. ಅಂದರೆ ನೀವು ಫುಡ್ ಹಾಕಿದ್ದು, ಮೇಕೆ ಮರಿಗಳು ಅಥವಾ ಮೇಕೆಗಳು ತಿಂದರೆ ಎಲ್ಲನೂ ಫುಡ್ ಎಕ್ಸ್ಪೆನ್ಸಸ್ ತೆಗೆದ್ರು ನಿಮಗೆ 1 ಲಕ್ಷ ರೂಪಾಯಿ ಆರಾಮಾಗಿ ನೀವು 4 ತಿಂಗಳಿಗೆ ಸಂಪಾದನೆ ಮಾಡ್ಕೋಬೋದು. ಅದರದ್ದೇ ಆದ ಡೆಡಿಕೇಶನ್ ಇದೆ. ಸೊ ನೀವು ಡೆಡಿಕೇಶನ್ ಮಾಡಿದರೆ 100% ಸಕ್ಸಸ್ ಆಗ್ತೀರ ಅಂತ ಹೇಳ್ತೀನಿ ನಾನು.